ಶುಭಾಶಯಗಳು. ಇವತ್ತಿನ ಟಾಪಿಕ್ ಬಂದು ಪಾವತಿ ಶಿಲ್ಕಿನಲ್ಲಿ ಅಸಮತೋಲನ. ಈ ಪಾವತಿ ಶಿಲ್ಕಿನಲ್ಲಿನ ಅಸಮತೋಲನ ನೋಡೋಕ್ಕಿಂತ ಮುಂಚೆ ಹಿಂದಿನ ಕ್ಲಾಸ್ನಲ್ಲಿ ನಾವೇನು ಡಿಸ್ಕಷನ್ ಮಾಡೋವನ್ನು ಸ್ವಲ್ಪ ನೋಡ್ಕೊಂಡು ಬರೋಣ. ಹಿಂದಿನ ಕ್ಲಾಸ್ನಲ್ಲಿ ಪಾವತಿ ಶುಲ್ಕ ಅಂದರೇನು, ಪಾವತಿ ಶಿಲ್ಕಿನ ವಿವಿಧ ಇತರ ಹೆಸರುಗಳು, ಆಮೇಲೆ ಪಾವತಿ ಶಿಲ್ಕಿನ ಭಾಗಗಳು, ಆಮೇಲೆ ಪಾವತಿ ಶುಲ್ಕ ಒಳಗೊಂಡಿರೋ ಭಾಗಗಳು ಮತ್ತು ಪಾವತಿ ಶುಲ್ಕ ಮತ್ತು ವ್ಯಾಪಾರ ಶುಲ್ಕಿನ ನಡುವೆ ಇರ್ತಕ್ಕಂಥ ವ್ಯತ್ಯಾಸಗಳು ಮತ್ತು ಪಾವತಿ ಶುಲ್ಕನ ಯಾವುದು ನಿರ್ವಹಣೆ ಮಾಡ್ತದೆ ಅಂತ ಎಲ್ಲ ನೋಡ್ಕೊಂಡು ಬಂದಿವಿ. ಮತ್ತು ಇವತ್ತಿನ ನಂತರ ಪಾವತಿ ಶಿಲ್ಕಿನಲ್ಲಿ ಅಸಮತೋಲನ ಅಂತಂದ್ರೆ ಏನಂದ್ರೆ ತಿಳ್ಕೊಳ್ಳೋಣ. ಒಂದು ದೇಶದ ಪಾವತಿಗಳ ಸಮತೋಲನದಲ್ಲಿನ ಅಸ್ವಸ್ಥತೆಯು ಕೊರತೆ ಅಥವಾ ಹೆಚ್ಚುವರಿ ಆಗಿರಬಹುದು. ಒಂದು ದೇಶದ ಪಾವತಿ ಶಿಲ್ಕಿನಲ್ಲಿನ ಕೊರತೆ ಅಥವಾ ಹೆಚ್ಚುವರಿ ಅದರ ರಸೀದಿಗಳು ಮತ್ತು ಪಾವತಿಗಳಿಗೆ ಹೊಂದಿಕೆಯಾಗದಿದ್ದಾಗ ಅಸಮತೋಲನ ಅದು ಕಾಣಿಸ್ಕೊಳ್ತದೆ ಅಂತ ಹೇಳ್ತಾರೆ. ಆದರೆ ಪಾವತಿ ಶಿಲ್ಕಿನ ಅಸಮತೋಲನ ಅಂತಂದ್ರೆ ಏನಂದ್ರೆ, ಪಾವತಿ ಶಿಲ್ಕಿನಲ್ಲಿ ಸಮತೋಲನ ಇಲ್ಲದೆ ಇರುವಂಥ ಒಂದು ಸನ್ನಿವೇಶ ನಾವೇನಂತೀವಿ ಪಾವತಿ ಶಿಲ್ಕಿನಲ್ಲಿನ ಅಸಮತೋಲನ ಅಂತೇಳಿ ಕರಿತೀವಿ. ಇದು ಕೊರತೆಯಿಂದ ಕೂಡಿರಬಹುದು ಅಥವಾ ಹೆಚ್ಚುವರಿಯಿಂದನೂ ಕೂಡಿರಬಹುದು. ಹೆಂಗತ್ತಂದ್ರೆ ಈಗ ಸ್ವೀಕೃತಿಗಳು ಅಧಿಕವಿದ್ದು ಪಾವತಿಗಳು ಕಡಿಮೆ ಇತ್ತಂತಂದ್ರೆ ಅದು ಹೆಚ್ಚುವರಿ ಅಥವಾ ಅನುಕೂಲಕರ ಪಾವತಿ ಶುಲ್ಕ ಅಂತ ಕರಿತೀವಿ. ಅದೇ ಸ್ವೀಕೃತಿಗಳು ಕಡಿಮೆ ಇದ್ದು ಪಾವತಿಗಳು ಹೆಚ್ಚಾಗಿದ್ದು ಅಂತಂದ್ರೆ ಅದನ್ನು ನಾವು ಕೊರತೆ ಅಂಥೇಳಿ ಕರಿತೀವಿ. ಈ ಕೊರತೆ ಮತ್ತು ಈ ಸ್ವೀಕೃತಿಗಳು ಮತ್ತು ಪಾವತಿಗಳಲ್ಲಿನ ಪಾವತಿಗಳನ್ನ ಕೊರತೆ ಅಥವಾ ಹೆಚ್ಚುವರಿಯು ಅಸಮತೋಲನ ಉಂಟಾಗಲಿಕ್ಕೆ ಕಾರಣ ಆಗ್ತದೆ ಅಂತ ಹೇಳ್ತಾರೆ. ಬ್ಯಾಲೆನ್ಸ್ ಆಫ್ ಪೇಮೆಂಟ್ನಲ್ಲಿ ಈ ಅಸಮತೋಲನ ಪಾವತಿ ಶಿಲ್ಕಿನಲ್ಲಿ ಅಸಮತೋಲನಕ್ಕೆ ಕಾರಣವಾಗುವಂಥ ಅಂಶಗಳು ಯಾವ ಅಂತ ತಿಳ್ಕೊಳ್ಳೋದು ಅತಿ ಮುಖ್ಯವಾಗಿರ್ತದೆ. ನಾವು ಹಿಂದಿನ ಕ್ಲಾಸ್ನಲ್ಲಿ ಡಿಸ್ಕಷನ್ ಮಾಡಿದ ಹಾಗೆ ಪಾವತಿ ಶಿಲ್ಕಿನಲ್ಲಿ 3 ರೀತಿಯ ಸಾಧ್ಯತೆಗಳನ್ನು ನೋಡ್ತೀವಿ. ಒಂದು ಸಮತೋಲನ ಪಾವತಿ ಶುಲ್ಕು, ಎರಡನೇದು ಮಿಗುತೆಯ ಅಥವಾ ಹೆಚ್ಚುವರಿ ಪಾವತಿ ಶುಲ್ಕು, ಮೂರನೇದಾಗಿ ಕೊರತೆಯ ಪಾವತಿ ಶುಲ್ಕು. ಯೂಸಲಿ ನಾವು ಒಂದು ಅಂತಾರಾಷ್ಟ್ರೀಯ ವ್ಯಾಪಾರವನ್ನು ಕೈಗೊಂಡಾಗ ಅಲ್ಲೇನಾಗ್ತದೆ ಅಂದ್ರೆ ಪ್ರತಿ ವರ್ಷ ನಾವು ಏನು ಮಾಡ್ತೀವಿ, ಬ್ಯಾಲೆನ್ಸ್ ಆಫ್ ಪೇಮೆಂಟ್ನಲ್ಲಿ ಸಮತೋಲನ ಅಂತ ತೋರಿಸ್ತೀವಿ. ಆದ್ರೆ ಬೇಸಿಕಲಿ ನಾವು ಸ್ವೀಕೃತಿಗಳು ಮತ್ತು ಪಾವತಿಗಳ ಸಮತೋಲನ ಸಮವಾಗಿ ತೋರಿಸ್ಬೇಕಂತಂದ್ರೆ ಅವಕ್ಕೂ ನಡುವೆ ವ್ಯತ್ಯಾಸಗಳನ್ನು ಕಾಣ್ತೀವಿ. ಹೇಗಂದ್ರೆ ಸ್ವೀಕೃತಿಗಳು ಕಡಿಮೆನೂ ಇರಬಹುದು ಅಥವಾ ಅಧಿಕನೂ ಇರಬಹುದು. ಅದೇ ರೀತಿ ಪಾವತಿಗಳು ಅಧಿಕನೂ ಇರಬಹುದು ಮತ್ತು ಕಡಿಮೆನೂ ಇರಬಹುದು. ಈ ರೀತಿ ಪಾವತಿ ಶುಲ್ಕಿನಲ್ಲಿ ಸ್ವೀಕೃತಿಗಳು ಮತ್ತು ಪಾವತಿಗಳ ನಡುವೆ ಅಸಮತೋಲನ ಉಂಟಾಗ್ಲಿಕ್ಕೆ ಕಾರಣ ಆಗ್ತದೆ ಅಂತೇಳಿ ಹೇಳ್ತೀವಿ. ಈಗ ಪಾವತಿ ಶುಲ್ಕಿನಲ್ಲಿ ಕೊರತೆ ಇದೆ ಅಂತ ಹೇಳಿದ್ವಿ. ಆ ಕೊರತೆ ಅನ್ನೋದು ಹೇಗೆ ಉಂಟಾಗ್ತದೆ ಅಂತಂದ್ರೆ, ಈ ನಾವು ಹೊರದೇಶಕ್ಕೆ ನೀಡುವಂಥ ಹಣದ ಪ್ರಮಾಣ ಹೆಚ್ಚಾಯಿತು ಅಥವಾ ನಾವು ಹೆಚ್ಚಿಗೆ ಆಮದುಗಳನ್ನು ಮಾಡ್ಕೊಳ್ತಾ ಇದ್ದೀವಿ. ಅದರಿಂದ ನಮ್ಮ ದೇಶದಿಂದ ಹೋಗ್ತಕ್ಕಂಥ ಹಣ ಹೆಚ್ಚಿನ ಪ್ರಮಾಣದಲ್ಲಿ ಹೋಗ್ತಾ ಇದೆ ಮತ್ತು ನಮ್ಮ ರಫ್ತುಗಳು ಕಡಿಮೆ ಆಗ್ತಾ ಇದೆ, ಅಥವಾ ನಮ್ಮ ದೇಶಕ್ಕೆ ಬರ್ತಕ್ಕಂಥ ಹಣ ಅನ್ನೋದು ಕಡಿಮೆ ಬರ್ತಾ ಇದೆ. ಹಾಗಂದ್ರೆ ಪಾವತಿ ಶುಲ್ಕಿನಲ್ಲಿ ಅದೇನಾಗ್ತದೆ, ಕೊರತೆ ಅನ್ನೋದು ಸಂಭವಿಸ್ತದೆ. ಹಾಗಂತ ಬ್ಯಾಲೆನ್ಸ್ ಆಫ್ ಪೇಮೆಂಟ್ನಲ್ಲಿ ನಾವು ಕೊರತೆ ಅನ್ನೋದು ಕಾಣ್ತೀವಿ. ಈ ಬ್ಯಾಲೆನ್ಸ್ ಆಫ್ ಪೇಮೆಂಟ್ನಲ್ಲಿ ಕೊರತೆ ಉಂಟಾತಂದು ನಾವೇನು ಹೇಳ್ತೀವಿ, ಅದು ಒಂದು ಅರ್ಥವ್ಯವಸ್ಥೆಯಲ್ಲಿ ಏನಾಗ್ತದೆ ಅರ್ಥವ್ಯವಸ್ಥೆಗೆ ಅದು ಅನಾನುಕೂಲಕರ ಅಂತ ಹೇಳ್ತೀವಿ. ಅದೇ ರೀತಿ ನಾವು ರಫ್ತುಗಳನ್ನು ಹೆಚ್ಚಿಗೆ ಮಾಡ್ತಾ ಇದ್ವಿ, ಆಮದುಗಳನ್ನು ಕಡಿಮೆ ಮಾಡ್ತಾ ಇದ್ವಿ. ಅಂದರೆ ನಮ್ಮ ದೇಶಕ್ಕೆ ಬರುವಂಥ ಆದಾಯ ಹೆಚ್ಚಿಗೆ ಇತ್ತು, ನಾವು ಹೊರದೇಶಕ್ಕೆ ನೀಡುವಂಥ ಪಾವತಿಗಳನ್ನು ಕಡಿಮೆ ಮಾಡಿದ್ವಿ ಅಂದ್ರೆ ಬ್ಯಾಲೆನ್ಸ್ ಆಫ್ ಪೇಮೆಂಟ್ನಲ್ಲಿ ಹೆಚ್ಚುವರಿಯನ್ನು ಕಾಣ್ತೀವಿ. ಅದೇನಂದರೆ ನಮ್ಮ ದೇಶ ಆಗ ನಾವೇನು ಹೇಳ್ತೀವಿ ಅಂದ್ರೆ ಇದು ಒಂದು ಅರ್ಥವ್ಯವಸ್ಥೆಗೆ ಹೆಚ್ಚುವರಿ ಅನ್ನೋದೇನಂದ್ರೆ ಅನುಕೂಲಕರವಾಗೈತಿ ಅಂತ ಹೇಳ್ತೀವಿ. ಈ ಕೊರತೆ ಮತ್ತು ಹೆಚ್ಚುವರಿಗೆ ಕಾರಣ ಆಗುವಂಥ ಅಂಶಗಳು ಯಾವ ಅಂತೇಳಿ ಈಗ ತಿಳ್ಕೊಳ್ಳೋಣ. ಪಾವತಿ ಶಿಲ್ಕಿನಲ್ಲಿನ ಅಸಮತೋಲನಕ್ಕೆ ಕಾರಣಗಳು: ಮೊದಲನೇದಾಗಿ ವಿಪರೀತ ಅಭಿವೃದ್ಧಿ ಆಮದುಗಳು, ಎರಡನೇದಾಗಿ ಅತಿ ಪ್ರಸರಣ, ಮೂರನೇದಾಗಿ ನೈಸರ್ಗಿಕ ವಿಪತ್ತುಗಳು, ನಾಲ್ಕನೇದಾಗಿ ಸಂಪನ್ಮೂಲಗಳ ಬರಿದಾಗುವಿಕೆ, ಐದನೇದಾಗಿ ಉದ್ಯಮ ಚಕ್ರಗಳು, ಆರನೇದಾಗಿ ರಚನಾತ್ಮಕ ಬದಲಾವಣೆಗಳು, ಏಳನೇದಾಗಿ ತಾಂತ್ರಿಕ ಬದಲಾವಣೆ, ಎಂಟನೇದಾಗಿ ಉತ್ಪಾದನೆಯ ನಷ್ಟ, ಒಂಬತ್ತನೇದಾಗಿ ಕೆಳಮಟ್ಟದ ತಾಂತ್ರಿಕ ಪ್ರಗತಿ. ಈಗ ಒನ್ ಬೈ ಒನ್ ನೋಡ್ಕೊತ ಹೋಗೋಣ. ಮೊದಲನೇದು ವಿಪರೀತ ಅಭಿವೃದ್ಧಿ ಆಮದುಗಳು. ಅಭಿವೃದ್ಧಿಯ ಪ್ರಾರಂಭಾವಸ್ಥೆಯಲ್ಲಿರುವ ಆಮದುಗಳ ಗಾತ್ರ ಮತ್ತು ಮೌಲ್ಯ ವಿಪರೀತವಾಗಿರುತ್ತವೆ. ವಿವಿಧ ರೀತಿಗಳ ಅಭಿವೃದ್ಧಿ ಯೋಜನೆಗಳನ್ನು ಕೈಗೊಳ್ಳುವುದಕ್ಕೆ ಮತ್ತು ಬಂಡವಾಳ ಸಂಚಯನದ ಕಾರ್ಯಕ್ಕಾಗಿ ಅಸಾಧಾರಣ ಮೌಲ್ಯದ ಯಂತ್ರಗಳು, ಯಂತ್ರೋಪಕರಣಗಳು ಮೊದಲಾದವುಗಳ ಅವಶ್ಯಕವಾಗಿರ್ತವೆ.
ಜೊತೆಗೆ ಕಚ್ಚಾ ವಸ್ತುಗಳು, ಸಿದ್ಧಪಡಿಸಿದ ಸರಕುಗಳು ಮತ್ತು ಆಹಾರ ಧಾನ್ಯಗಳನ್ನು ಆಮದು ಮಾಡಿಕೊಳ್ಳಲು ಅಗತ್ಯವಿರುತ್ತದೆ. ಈ ರೀತಿ ಹೀಗೆ ಆಮದುಗಳು ಹೆಚ್ಚಾಗಿರುವುದರಿಂದ ಮತ್ತು ರಫ್ತುಗಳು ಕಡಿಮೆ ಆಗುವುದರಿಂದ ಏನಾಗ್ತದೆ ಅಂದರೆ ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳಾದಂಥ ನಮ್ಮ ಭಾರತದಂಥ ಅಭಿವೃದ್ಧಿಶೀಲ ರಾಷ್ಟ್ರಗಳ ಪಾವತಿ ಶಿಲ್ಕಿನಲ್ಲಿ ಅಸಮತೋಲನ ಸಂಭವಿಸುವುದು ಸ್ವಾಭಾವಿಕವಾಗಿರ್ತದೆ ಅಂತ ಹೇಳ್ಬೋದು. ಎರಡನೇದಾಗಿ ಅತಿ ಪ್ರಸರಣ. ಅತಿ ಪ್ರಸರಣವು ದೇಶದ ಪಾವತಿ ಶಿಲ್ಕಿನ ಅಸಮತೋಲನಕ್ಕೆ ಇನ್ನೊಂದು ಪ್ರಮುಖ ಕಾರಣವಾಗಿರ್ತದೆ. ಅತಿ ಪ್ರಸರಣ ಅಂತಂದ್ರೆ ಏನಂದ್ರೆ ಅರ್ಥವ್ಯವಸ್ಥೆಯಲ್ಲಿ ಸರಕು ಮತ್ತು ಸೇವೆಗಳ ಬೆಲೆಗಳು ಹೆಚ್ಚಾಗಿರುವ ಒಂದು ಸನ್ನಿವೇಶಕ್ಕೆ ನಾವು ಅತಿ ಪ್ರಸರಣ ಅಂತೇಳಿ ಕರಿತೀವಿ. ಈ ಅತಿ ಪ್ರಸರಣ ಸಮಯದಲ್ಲಿ ಏನಾಗ್ತದೆ ಅಂದರೆ ಜನರ ಬಳಿ ಖರ್ಚು ಮಾಡಬಹುದಂಥ ಹಣದ ಪ್ರಮಾಣ ಹೆಚ್ಚಾಗಿರ್ತದೆ. ಆದ್ದರಿಂದ ಅವ್ರು ಏನು ಮಾಡ್ತಾರೆ, ಸ್ವದೇಶಿ ಸರಕುಗಳಿಗಿಂತ ವಿದೇಶಿ ಸರಕುಗಳಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡ್ತಾರೆ. ಆದ್ಯತೆಯನ್ನು ನೀಡಿ ವಿದೇಶಿ ಸರಕುಗಳನ್ನು ಕೊಂಡುಕೊಳ್ಳೋದಕ್ಕೆ ಬಯಸ್ತಾರೆ. ಆಗ ಅನಿವಾರ್ಯವಾಗಿ ಏನಾಗ್ತದೆ, ನಾವು ವಿದೇಶಿ ಸರಕುಗಳನ್ನು ಆಮದು ಮಾಡ್ಕೊಳ್ಬೇಕಾಗ್ತದೆ. ಹೀಗೆ ಅತಿ ಪ್ರಸರಣ ಅನ್ನೋದು ಪಾವತಿ ಶಿಲ್ಕಿನ ಇನ್ನೊಂದು ಪ್ರಮುಖ ಕಾರಣವಾಗಿದೆ ಅಂತ ಹೇಳ್ಬೋದು. ಮೂರನೇದಾಗಿ ನೈಸರ್ಗಿಕ ವಿಪತ್ತುಗಳು. ನೈಸರ್ಗಿಕ ವಿಪತ್ತುಗಳ ದುಷ್ಪರಿಣಾಮಗಳನ್ನು ನಿಭಾಯಿಸಲು ಹೆಚ್ಚಿನ ಪ್ರಮಾಣದ ಆಮದುಗಳನ್ನು ಮಾಡಿಕೊಳ್ಳಬೇಕಾಗ್ತದೆ. ಈ ಕಾರಣದಿಂದ ಪಾವತಿ ಶಿಲ್ಕಿನಲ್ಲಿ ಅಸಮತೋಲನ ಅನ್ನೋದು ಉಂಟಾಗ್ತದೆ. ನೈಸರ್ಗಿಕ ವಿಪತ್ತುಗಳು ಯಾವ ಅಂದ್ರೆ ಅನಾವೃಷ್ಟಿ, ಕ್ಷಾಮ ಮತ್ತು ಭೂಕಂಪ, ಬೆಳೆಯ ಹಾನಿ ಮತ್ತು ಸಾಂಕ್ರಾಮಿಕ ರೋಗಗಳ ಹರಡುವಿಕೆ. ಈ ಎಲ್ಲ ನೈಸರ್ಗಿಕ ವಿಪತ್ತುಗಳಿಂದ ಏನಂತ ಉತ್ಪಾದನೆ ನಷ್ಟ ಉಂಟಾಗ್ತದೆ ಮತ್ತು ಸರಕುಗಳ ಕೊರತೆಯೂ ಕೂಡ ಸಂಭವಿಸ್ತದೆ. ಆದ್ದರಿಂದ ಅನಿವಾರ್ಯವಾಗಿ ಏನಾಗ್ತದೆ, ನಾವು ವಿದೇಶಿ ಸರಕುಗಳು ಮತ್ತು ಸೇವೆಗಳನ್ನು ಆಮದು ಮಾಡಿಕೊಳ್ಬೇಕಾಗ್ತದೆ. ಈ ರೀತಿಯಾಗಿ ನಮ್ಮ ರಫ್ತುಗಳು ಕಡಿಮೆಯಾಗಿ ಆಮದುಗಳು ಹೆಚ್ಚಾಗುವ ಮೂಲಕ ಪಾವತಿ ಶಿಲ್ಕಿನಲ್ಲಿ ಅಸಮತೋಲನ ಸಂಭವಿಸ್ತದೆ. ಮೊದಲನೇ ಪಿಕ್ಚರಲ್ಲಿ ನೋಡ್ಬೋದು ಭೂಕಂಪದಿಂದ ಬಿಲ್ಡಿಂಗ್ ಬೀಳೋದರು ಯಾವ ರೀತಿ ಹಾನಿ ಉಂಟಾಗ್ತದೆ ಅಂಥೇಳಿ. ಎರಡನೇದಾಗಿ ಬರಗಾಲ ಅನ್ನೋದು, ಭೂಮಿ ಬಿರುಕು ಬಿಟ್ಟಿರೋದು, ಗಿಡ ಮರಗಳು ಒಣಗಿರುವುದನ್ನು ನೋಡ್ತೀರಿ. ಈ ರೀತಿಯಾಗಿ ಉತ್ಪಾದನೆ ಆದಾಗ ಆ ಉತ್ಪಾದನೆ ನಷ್ಟವನ್ನು ತುಂಬುವ ಸಲುವಾಗಿ ವಿದೇಶಗಳಿಂದ ಆಮದು ಮಾಡಿಕೊಂಡಾಗ ನಮ್ಮ ಆಮದುಗಳು ಹೆಚ್ಚಿಗೆ ಆಗಿ ರಫ್ತುಗಳು ಕಡಿಮೆ ಆಗುವ ಮೂಲಕ ಒಂದು ಪಾವತಿ ಶಿಲ್ಕಿನಲ್ಲಿ ಅಸಮತೋಲನ ಸಂಭವಿಸ್ತದೆ ಅಂತ ಹೇಳ್ಬೋದು. ನಾಲ್ಕನೇದಾಗಿ ಸಂಪನ್ಮೂಲಗಳ ಬರಿದಾಗುವಿಕೆ. ರಫ್ತುಗಳಿಗೆ ಮತ್ತು ಕೈಗಾರೀಕರಣಕ್ಕೆ ನೆರವಾಗುವಂಥ ನೈಸರ್ಗಿಕ ಸಂಪನ್ಮೂಲಗಳು ಕಾಲಕ್ರಮೇಣ ಕೊರತೆಯಾಗಬಹುದು ಅಥವಾ ಬರಿದಾಗಬಹುದು. ಈಗ ಒಂದಿಷ್ಟು ಸಂಪನ್ಮೂಲಗಳ ಮೇಲೆ ನಾವು ಅವಲಂಬಿತರಾಗಿರ್ತೀವಿ. ಆ ಸಂಪನ್ಮೂಲಗಳನ್ನು ಹೆಚ್ಚಾಗಿ ನಾವು ಬಳಸ್ತಾ ಹೋದಂತೆ ಅವು ಬರಿದಾಗುತ್ತಾ ಹೋಗ್ತಾವೆ ಅಥವಾ ಕಡಿಮೆ ಆಗ್ತಾ ಹೋಗ್ತಾವೆ. ಅಲ್ಲಿ ಏನಾಗ್ತದೆ, ರಫ್ತು ಕೂಡ ಕಡಿಮೆ ಆಗ್ತದೆ. ಅಥವಾ ಸಂಪನ್ಮೂಲಗಳು ಬರಿದಾಗುತ್ತಾ ಹೋದಂತೆ ಅಲ್ಲಿ ಉತ್ಪಾದನೆ ನಷ್ಟ ಉಂಟಾಗ್ತದೆ. ಆಗ ಏನಾಗ್ತದೆ, ಆಮದುಗಳನ್ನು ಅನಿವಾರ್ಯವಾಗಿ ನಾವು ಆಮದುಗಳನ್ನು ಮಾಡ್ಕೊಳ್ಬೇಕಾಗ್ತದೆ. ಈ ರೀತಿ ರಫ್ತುಗಳು ಕಡಿಮೆಯಾಗಿ ಆಮದುಗಳು ಹೆಚ್ಚಾಗುವ ಮೂಲಕ ಪಾವತಿ ಶಿಲ್ಕಿನಲ್ಲಿ ಅಸಮತೋಲನ ಅನ್ನೋದು ಕಾಣಿಸ್ಕೊಳ್ತು ಅಂತ ಹೇಳಲಾಗ್ತದೆ. ಹಾಗಾಗಿ ಸಂಪನ್ಮೂಲಗಳ ಬರಿದಾಗುವಿಕೆಯು ಕೂಡ ಪಾವತಿ ಶಿಲ್ಕಿನ ಅಸಮತೋಲನಕ್ಕೆ ಮತ್ತೊಂದು ಕಾರಣವಾಗ್ತದೆ ಅಂತ ಹೇಳ್ಬೋದು. ಐದನೇದಾಗಿ ಉದ್ಯಮ ಚಕ್ರಗಳು. ಬಂಡವಾಳಶಾಹಿ ರಾಷ್ಟ್ರಗಳಲ್ಲಿ ಉದ್ಯಮ ಚಕ್ರಗಳ ಸಂಭವಿಸುವಿಕೆಯು ಪಾವತಿ ಶಿಲ್ಕಿನಲ್ಲಿನ ಅಸಮತೋಲನಕ್ಕೆ ಒಂದು ಮುಖ್ಯ ಸಂಗತಿಯಾಗಿದೆ. ಇಲ್ಲಿ ನಾವು ಆರ್ಥಿಕತೆ ಅನ್ನೋದು ಏರಿಳಿತಕ್ಕೆ ಒಳಗಾಗಿದೆ ಅಂತ ಹೇಳ್ತೀವಿ. ಹೇಗಂದ್ರೆ ಇಲ್ಲಿ ಈ ಡಯಾಗ್ರಾಮಲ್ಲಿ ನೋಡ್ಬೋದು, ಒಂದು ಅರ್ಥವ್ಯವಸ್ಥೆ ಏನಾಗ್ತದೆ, ಒಂದು ಹಂತದಲ್ಲಿ ಒಂದು ನಿರ್ದಿಷ್ಟ ಸಮಯದಲ್ಲಿ ಮುಗ್ಗಟ್ಟನ್ನು ತಲುಪಿದ್ರೆ ಇನ್ನೊಂದು ನಿರ್ದಿಷ್ಟ ಸಮಯದಲ್ಲಿ ಏನಾಗ್ತದೆ, ಸಮೃದ್ಧಿಯನ್ನು ತಲುಪ್ತದೆ. ಉದಾಹರಣೆಗೆ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಅರ್ಥವ್ಯವಸ್ಥೆಯು ಮುಗ್ಗಟ್ಟನ್ನು ತಲುಪಿದಾಗ ಏನಾಗ್ತದೆ, ಅಲ್ಲಿನ ಆರ್ಥಿಕ ಚಟುವಟಿಕೆಗಳೆಲ್ಲವನ್ನು ಕುಸಿತಕ್ಕೊಳಪಡ್ತವೆ. ಅಲ್ಲಿ ಬಡತನ, ನಿರುದ್ಯೋಗ ಅನ್ನೋದು ಹೆಚ್ಚಾಗಿ ಸಂಭವಿಸ್ತದೆ. ಈ ಸಂದರ್ಭದಲ್ಲಿ ಏನು ಮಾಡ್ತೇವೆ ಅಂದ್ರೆ, ನಾವು ಆಮದುಗಳು ಕಡಿಮೆ ಆದಾಯ ಕಡಿಮೆ ದರದಲ್ಲಿ ಸಿಗ್ತೀವಿ ಅಂತಂದ್ರೆ ನಾವು ಹೆಚ್ಚಿಗೆ ಆಮದುಗಳನ್ನು ಮಾಡ್ಕೋತೀವಿ. ಅದೇ ಇನ್ನೊಂದು ರೀತಿಯಲ್ಲಿ ಹೇಳೋದಾದ್ರೆ, ಈ ಮುಗ್ಗಟ್ಟಿನ ಸಮಯದಲ್ಲಿ ಏನಾಗ್ತದೆ, ನಮ್ಮ ದೇಶದ ಸರಕುಗಳೆಲ್ಲವನ್ನ ಕುಸಿತಕ್ಕೊಳಪಟ್ಟಿರ್ತವೆ. ಅದರ ಒಂದು ಬೆಲೆಗಳೇನಿರ್ತವೆ ಎಲ್ಲ ಕಡಿಮೆ ಆಗಿರ್ತವೆ. ಆದ್ದರಿಂದ ವಿದೇಶಿಗರು ಏನು ಮಾಡ್ತಾರಂದ್ರೆ, ನಮ್ಮ ದೇಶದ ಸರಕುಗಳನ್ನು ಹೆಚ್ಚಿಗೆ ಕೊಂಡುಕೊಳ್ಳೋದರಿಂದ ನಮ್ಮಲ್ಲಿ ರಫ್ತುಗಳು ಹೆಚ್ಚಾಗ್ತವೆ. ಎರಡನೇದಾಗಿ ಸಮೃದ್ಧಿಯ ಹಂತ. ಅರ್ಥವ್ಯವಸ್ಥೆಯ ಸಮೃದ್ಧಿಯ ಹಂತವನ್ನು ತಲುಪಿದಾಗ ಏನಾಗ್ತದೆ ಅಂದ್ರೆ, ಅಲ್ಲಿ ಜನರಲ್ಲಿ ಹಣ ಅನ್ನೋದು ಹೆಚ್ಚಾಗಿರ್ತದೆ. ಅವರು ಸಮೃದ್ಧರಾಗಿರ್ತಾರೆ. ಆಗ ಏನು ಮಾಡ್ತಾರೆ, ಅವರು ಸ್ವದೇಶಿ ಸರಕುಗಳಿಂದ ವಿದೇಶಿ ಸರಕುಗಳಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡಿ ಅವುಗಳನ್ನು ಕೊಂಡುಕೊಳ್ಳುವುದಕ್ಕೆ ಮುಂದಾಗ್ತಾರೆ. ಆಗ ಏನಾಗ್ತದೆ, ನಾವು ವಿದೇಶಿ ಸರಕುಗಳನ್ನು ಅನಿವಾರ್ಯವಾಗಿ ಆಮದು ಮಾಡಿಕೊಳ್ಳಲೇಬೇಕಾಗ್ತದೆ. ಈ ರೀತಿಯಾಗಿ ಇದು ಏನಾಗ್ತದೆ, ಆಗ ಆಮದು ಮಾಡಿಕೊಂಡಾಗ ಏನಾಗ್ತದೆ,
ನಮ್ಮ ದೇಶದಿಂದ ಹೊರಗಡೆ ಹೋಗ್ತಕ್ಕಂಥ ಹಣ ಅಂದರೆ ಹೆಚ್ಚಿಗೆ ಆಗ್ತದೆ. ಆಗ ನಮ್ಮ ಸ್ವದೇಶದ ಸರಕುಗಳ ಬೇಡಿಕೆ ಏನಾಗ್ತದೆ, ಕಡಿಮೆ ಆಗ್ತದೆ, ಮತ್ತು ವಿದೇಶಿಗಳ ಸರಕುಗಳೇನಾಗ್ತದೆ, ಬೇಡಿಕೆ ಅನ್ನೋದು ಹೆಚ್ಚಾಗ್ತದೆ. ಇದು ಯಾವಾಗಂದ್ರೆ ಸಮೃದ್ಧಿ ಹಂತದಲ್ಲಿದ್ದಾಗ, ಅರ್ಥವ್ಯವಸ್ಥೆ ಸಮೃದ್ಧ ಹಂತದಲ್ಲಿದ್ದಾಗ. ಈ ರೀತಿ ಅರ್ಥವ್ಯವಸ್ಥೆ ಸಮೃದ್ಧಿ ಹಂತದಲ್ಲಿದ್ದಾಗ ಆಮದುಗಳು ಹೆಚ್ಚಿಗೆ ಆಗ್ತಾವೆ ಅಂಥೇಳಿ ಹೇಳ್ಬೋದು. ಅದಕ್ಕೆ ಅವ್ರು ಹೇಳ್ತಾರೆ ಬಂಡವಾಳಶಾಹಿ ರಾಷ್ಟ್ರಗಳಲ್ಲಿ ಸಂಭವಿಸ್ತದೆ ಅಂತ ಹೇಳ್ತಾರೆ. 6ನೇದಾಗಿ ರಚನಾತ್ಮಕ ಬದಲಾವಣೆಗಳು. ವಿವಿಧ ದೇಶಗಳ ಆರ್ಥಿಕ ಸ್ಥಿತಿಗತಿಗಳಲ್ಲಿ ಸಂಭವಿಸುವ ರಚನಾತ್ಮಕ ಬದಲಾವಣೆಗಳು ವ್ಯಾಪಾರದ ದಿಕ್ಕು ಮತ್ತು ಸಂಯೋಜನೆಯನ್ನು ಬದಲಾಯಿಸುವ ಮೂಲಕ ಪಾವತಿ ಶಿಲ್ಕಿನ ಅಸಮತೋಲನಕ್ಕೆ ಕಾರಣವಾಗಬಹುದು. ಅಂದ್ರೆ ಅವು ರಚನಾತ್ಮಕ ಬದಲಾವಣೆ ಯಾವ್ಯಾವು ಅಂದ್ರೆ ಉತ್ಪಾದನೆ, ಇದು ಸಂಪನ್ಮೂಲಗಳ ಬರಿದಾಗುವಿಕೆ ಇರಬಹುದು, ಸಾರಿಗೆ ವೆಚ್ಚದಲ್ಲಿನ ಬದಲಾವಣೆಗಳಿರಬಹುದು, ಆಯ್ಕೆ ಅಭಿರುಚಿಗಳಲ್ಲಿನ ಬದಲಾವಣೆಗಳಿರಬಹುದು, ಹೊಸ ತಂತ್ರಜ್ಞಾನದ ಉಗಮ ಕೂಡ ಇರಬಹುದು. ಉದಾಹರಣೆಗೆ ಭಾರತದ ಕಾಫಿಗೆ ವಿದೇಶಗಳಲ್ಲಿ ಮೊದಲು ಬಹಳ ಬೇಡಿಕೆ ಇತ್ತೆಂದು ತಿಳಿಯೋಣ. ಈಗ ವಿದೇಶಗಳಲ್ಲಿ ಕಾಫಿಯ ಸೇವನೆ ಕಡಿಮೆ ಆದುದರಿಂದ ಅಥವಾ ನಮ್ಮ ದೇಶದ ಕಾಫಿಗಿಂತ ಉತ್ತಮ ಗುಣಮಟ್ಟದ ಕಾಫಿಯನ್ನು ಬೇರೆ ದೇಶಗಳು ಉತ್ಪಾದಿಸಿ ಪೂರೈಸುವಂತಿದ್ದರೆ ಆಗ ನಮ್ಮ ದೇಶದ ಕಾಫಿಗೆ ವಿದೇಶಗಳಲ್ಲಿ ಬೇಡಿಕೆ ತಗ್ಗುವುದು ಸ್ವಾಭಾವಿಕವಾಗಿರ್ತದೆ. ಇದರಿಂದ ಏನಾಗ್ತದೆ, ಭಾರತದಂಥ ಪಾವತಿ ಶಿಲ್ಕಿನಲ್ಲಿ ಅಂದ್ರೆ ಬಿಕ್ಕಟ್ಟು ಅಂದರೆ ಅಸಮತೋಲನದು ಉಂಟಾಗ್ತದೆ ಅಂತ ಹೇಳ್ಬೋದು. ಈ ರೀತಿಯಾಗಿ ರಚನಾತ್ಮಕ ಬದಲಾವಣೆಗಳು ಕೂಡ ಪಾವತಿ ಶಿಲ್ಕಿನ ಅಸಮತೋಲನಕ್ಕೆ ಕಾರಣ ಆಗ್ತದೆ. 7ನೇದಾಗಿ ತಾಂತ್ರಿಕ ಬದಲಾವಣೆ. ವಿವಿಧ ದೇಶಗಳ ನಡುವೆ ತಾಂತ್ರಿಕ ಬೆಳವಣಿಗೆಯ ದರದಲ್ಲಿ ಭಿನ್ನತೆ ಇರುವಿಕೆಯು ಪಾವತಿ ಶಿಲ್ಕಿನ ಅಸಮತೋಲನಕ್ಕೆ ಇನ್ನೊಂದು ಕಾರಣವಾಗಿದೆ ಅಂತ ಹೇಳ್ತಾರೆ. ಉದಾಹರಣೆಯನ್ನು ನೋಡೋದಾದರೆ, ನಮ್ಮ ದೇಶದಲ್ಲಿರುವುದಕ್ಕಿಂತಲೂ ವಿದೇಶಗಳಲ್ಲಿರುವ ತಂತ್ರಜ್ಞಾನವು ಉತ್ತಮ ಗುಣಮಟ್ಟದೆಂದು ಊಹಿಸೋಣ. ವಿದೇಶಗಳಲ್ಲಿ ಕಡಿಮೆ ಉತ್ಪಾದನಾ ವೆಚ್ಚದಲ್ಲಿ ಶ್ರೇಷ್ಠ ಗುಣಮಟ್ಟದ ಸರಕುಗಳನ್ನು ಉತ್ಪಾದಿಸಲು ಇದರಿಂದ ಸಾಧ್ಯವಿರುತ್ತದೆ. ಕೆಳಮಟ್ಟದ ತಂತ್ರಜ್ಞಾನ ಅಸ್ತಿತ್ವದಿಂದಾಗಿ ನಮ್ಮ ದೇಶದಲ್ಲಿ ಉತ್ಪಾದನಾ ವೆಚ್ಚ ಸಾಪೇಕ್ಷವಾಗಿ ಹೆಚ್ಚಿರ್ತದೆ. ಉತ್ಪಾದನಾ ವೆಚ್ಚ ಹೆಚ್ಚಿತ್ತಂದ್ರೆ ಏನಾಗ್ತದೆ, ಅಲ್ಲಿ ಸರಕುಗಳಿಗೆ ಕೂಡ ಬೆಲೆಗಳು ಹೆಚ್ಚಾಗಿ ಇರ್ತವೆ. ಆದ್ದರಿಂದ ಸರಕುಗಳ ಬೆಲೆ ಅಧಿಕ ಹಾಗೂ ಗುಣಮಟ್ಟ ಕಡಿಮೆ ಇರುತ್ತದೆ. ಈ ಪರಿಣಾಮವಾಗಿ ನಮ್ಮ ರಫ್ತುಗಳಿಗೆ ಮಾರುಕಟ್ಟೆ ಕುಸಿಯುತ್ತದೆ, ಆದರೆ ನಮ್ಮ ಆಮದುಗಳು ಇರ್ತವೆ. ನಮ್ಮ ಆಮದುಗಳು ಯಾಕೆ ಇರ್ತಾವಂದ್ರೆ ವಿದೇಶದ ಸರಕುಗಳು ಅಂದ್ರೆ ನಮ್ಮ ದೇಶದಲ್ಲಿ ದೊರೆಯುವಂಥ ಸರಕುಗಳಿಗಿಂತ ವಿದೇಶದ ಸರಕುಗಳು ಕಡಿಮೆ ದರದಲ್ಲಿ ಸಿಗ್ತೀವಂದ್ರೆ ಜನರೆಲ್ಲರೂ ಮತ್ತೆ ವಿದೇಶಿ ಸರಕುಗಳತ್ತ ಗಮನನ ಹರಿಸ್ತಾರೆ. ಹೀಗಾಗಿ ಆಮದುಗಳನ್ನು ಹೆಚ್ಚುತ್ತಾವಂತ ಹೇಳ್ಬೋದು. ಈ ರೀತಿಯಾಗಿ ತಾಂತ್ರಿಕವಾಗಿ ಬದಲಾವಣೆಗಳು ಕೂಡ ಪಾವತಿ ಶಿಲ್ಕಿನ ಅಸಮತೋಲನಕ್ಕೆ ಕಾರಣ ಆಗ್ತದೆ. 8ನೇದಾಗಿ ಉತ್ಪಾದನೆ ನಷ್ಟ. ರಾಜಕೀಯ ಸ್ಥಿರತೆ, ಕೈಗಾರಿಕೆಗಳಲ್ಲಿನ ಮುಷ್ಕರ, ಬೀಗ ಮುದ್ರೆ ಮೊದಲಾದ ಕಾರಣಗಳಿಂದಾಗಿ ಉತ್ಪಾದನೆ ನಷ್ಟವಾಗಬಹುದು. ಇದರ ಪರಿಣಾಮವೆಂದರೆ ಆಮದುಗಳ ಹೆಚ್ಚಳ ಮತ್ತು ರಫ್ತುಗಳ ಕುಸಿತ. ಈಗ ರಾಜಕೀಯ ಗಲಭೆಗಳಿರಬಹುದು ಅಥವಾ ಕೈಗಾರಿಕೆಗಳಲ್ಲಿ ಮುಷ್ಕರ, ಇದು ಕಾರ್ಮಿಕರ ಸ್ಟ್ರೈಕ್ ಮಾಡುವುದು, ಈ ರೀತಿ ಆಗುವುದರಿಂದ ಏನಾಗ್ತದೆ, ಉತ್ಪಾದನೆಯನ್ನು ನಷ್ಟವಾಗುವ ಮೂಲಕ ನಮ್ಮ ರಫ್ತುಗಳು ಕಡಿಮೆಯಾಗಿ ಆಮದುಗಳು ಹೆಚ್ಚಾಗುವ ಮೂಲಕ ಪಾವತಿ ಶಿಲ್ಕಿನಲ್ಲಿ ಅಸಮತೋಲನ ಅನ್ನೋದು ಕಂಡು ಬರ್ತದೆ ಅಂತ ಹೇಳ್ಬೋದು. ಈಗ ಬೇರೆ ದೇಶ ಆಮದುಗಳಂದ್ರೆ ನಮ್ಮ ದೇಶದಲ್ಲಿರುತ್ತ ಹಣದ ಪ್ರಮಾಣ ಹೊರಗಡೆ ಹೋಗೋದು ಹೆಚ್ಚಿಗೆ ಆಗ್ತದೆ ಆಮದುಗಳು ಮಾಡ್ಕೊಂಡ್ರೆ. ಅದೇ ನಾವು ರಫ್ತು ಮಾಡಿದ್ರೆ ನಮ್ಮ ದೇಶಕ್ಕೆ ಬರ್ತಕ್ಕಂಥ ಆದಾಯ ಹೆಚ್ಚಿಗೆ ಆಗ್ತದೆ. ಈ ರೀತಿಯಾಗಿ ರಫ್ತುಗಳು ಕಡಿಮೆ ಆಗುವ ಮೂಲಕ ಆಮದುಗಳು ಹೆಚ್ಚಾಗುವ ಮೂಲಕ ಅಸಮತೋಲನದು ಉಂಟಾಗ್ತದೆ ಅಂತ ಹೇಳ್ಬೋದು. 9ನೇದಾಗಿ ಕೆಳಮಟ್ಟದ ತಾಂತ್ರಿಕ ಪ್ರಗತಿ. ಸಾಗಣೆ, ಬ್ಯಾಂಕೋದ್ಯಮ, ವಿಮೆ ಮೊದಲಾದ ಕ್ಷೇತ್ರಗಳಲ್ಲಿ ಒಂದು ದೇಶವು ಮುನ್ನಡೆ ಸಾಧಿಸದಿದ್ದರೆ ಚಾಲ್ತಿ ಲೆಕ್ಕದಲ್ಲಿ ಅದರ ಜಮೆ ಕಡಿಮೆ ಆಗ್ತದೆ. ಅಂದ್ರೆ ಕೆಳಮಟ್ಟದ ಸಂಸ್ಥೆಗಳು ಸರಿಯಾಗಿ ಪ್ರಗತಿಯನ್ನು ಹೊಂದದೇ ಇದ್ರೆ ಅಥವಾ ಸರಿಯಾಗಿ ಕಾರ್ಯನಿರ್ವಹಿಸದೇ ಇದ್ರೆ ನಮ್ಮ ದೇಶಕ್ಕೆ ನಾವು ಆದಾಯ ಗಳಿಸುವಲ್ಲಿ ಏನಾಗ್ತೀವಿ, ವಿಫಲರಾಗ್ತೀವಿ. ಅಂದರೆ ಆದಾಯ ಗಳಿಸುವುದಂದ್ರೆ ನಾವು ವಿದೇಶಕ್ಕೂ ಕೂಡ ಸೇವೆಗಳನ್ನು ಕೊಡುವ ಮೂಲಕ ಆದಾಯವನ್ನು ಗಳಿಸುವ ಸಾಧ್ಯತೆ ಇರ್ತದೆ. ಹೀಗಾಗಿ ನಾವು ಸರಿಯಾಗಿ ಪ್ರಗತಿಯನ್ನು ಸಾಧಿಸದಿದ್ದರೆ ಈ ಆಮದುಗಳು ಹೆಚ್ಚಾಗುವ ಮೂಲಕ ನಮ್ಮ ರಫ್ತುಗಳು ಕಡಿಮೆ ಆಗುವ ಮೂಲಕ ಒಂದು ಅಸಮತೋಲನವನ್ನು ಉಂಟಾಗ್ತದೆ. ಭಾರತದ ಪಾವತಿ ಶಿಲ್ಕಿನಲ್ಲಿ ಅಸಮತೋಲನ ಉಂಟಾಗ್ತದೆ ಅಂತ ಹೇಳ್ಬೋದು. ಹೀಗೆ ಈ ಎಲ್ಲ ಅಂಶಗಳು ಇರ್ತಾನೆ ನೋಡಿದವಲ್ಲ, ಈ ಎಲ್ಲ ಅಂಶಗಳು ಪಾವತಿ ಶಿಲ್ಕಿನಲ್ಲಿ ಅಸಮತೋಲನ ಉಂಟಾಗಲಿಕ್ಕೆ ಕಾರಣ ಆಗ್ತಾವಂತ ಹೇಳ್ಬೋದು. ಅಷ್ಟೇ.